ಹಲೋ ಗಳರ ವೆಲ್ಕಮ್ ಬ್ಯಾಕ್ ಟು ದಿ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಇದೆ. ಅದೇನು ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಂದು ಅಪ್ಡೇಟ್ ಆದರೆ ಸಿಗಬೇಕು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಬನ್ನಿ, ಏನಪ್ಪ ಅದು ಅಪ್ಡೇಟ್ ಅಂದರೆ, ಈಗ KERE ಹೆಚ್ಚುವರಿ ಶುಲ್ಕ ಸಂಗ್ರಹ ಅಂದರೆ ನಿಮಗೆ ಹೇಳ್ಬೋದು, ಉನ್ನತ ಶಿಕ್ಷಣ ಪರಿಷತ್ತಿಗೆ KEಗೆ ಒಂದು ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಉನ್ನತ ಶಿಕ್ಷಣ ಪರಿಷತ್ತಿಗೆ KEದವರು ಒಂದು ರಿಕ್ವೆಸ್ಟ್, ಒಂದು ಲೆಟ್ರನ್ನು ಬರೆದಿದ್ದಾರೆ. ಅದು ಏನಂತ ನೋಡೋಣ. ಏನಪ್ಪ ಅಂದರೆ, ಬೆಂಗಳೂರು ಖಾಸಗಿ ವಿಶ್ವವಿದ್ಯಾನಿಲಯಗಳು ಸರ್ಕಾರಿ ನಿಗದಿ ಮಾಡಿರುವ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕವನ್ನು ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕು. ಹೆಚ್ಚುವರಿ ಶುಲ್ಕ ಪಡೆಯದಂತೆ ವಿವಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅಂತ ಏನು ಕರಿತೀವಿ, ಅವರು ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ತಿಗೆ ಒಂದು ಪತ್ರವನ್ನು ಮನವಿ ಮಾಡಿದ್ದಾರೆ. ಏನಪ್ಪ ಅಂದರೆ, ನಿಮ್ಮದು ಈಗ ಪ್ರೈವೇಟ್ ಕಾಲೇಜ್ಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಅಲ್ಲಿ ಜಾಸ್ತಿ ಅಂದರೆ KE ಫೀಸ್ ಕಟ್ಟಿದ್ದು ಮತ್ತು ಅದಕ್ಕಿಂತ ಜಾಸ್ತಿ ಅಮೌಂಟ್ ಅವರೇ ಕೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಕಡಿವಾಣ ಹಾಕಿ ಇದನ್ನು ಹೈಯರ್ ಎಜುಕೇಷನ್ ಒಂದು ಸಿಸ್ಟಮ್ಗೆ ಅಂದರೆ ಯಾವುದಪ್ಪ ಅಂದರೆ ನಮ್ಮದು ಉನ್ನತ ಶಿಕ್ಷಣ ಪರಿಷತ್ತಿಗೆ ಒಂದು KEದವರ ಮನವಿ ಅಂದರೆ ರಿಕ್ವೆಸ್ಟ್ ಲೆಟ್ರನ್ನು ಅದರ ಬರೆದಿದ್ದಾರೆ.